ಇದೊಂಥರ ವಿಚಿತ್ರವಾದ ಆದರೆ ಅಷ್ಟೇ ದುಃಖದ ಸಂಗತಿ. ಇಡೀ ಕಥೆಯನ್ನ ಕೇಳಿದ ಮೇಲೆ ನಂಬೋದು ಬಿಡೋದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಈ ಹುಡುಗಿಯನ್ನ ನೋಡಿ, ಎಷ್ಟೊಂದು ಮುದ್ದಾಗಿದ್ದಾಳೆ. ಇವಳ ಹೆಸರು ಶಾರದಾ ಅಂತ. ಇನ್ನು 18 ವರ್ಷ ವಯಸ್ಸು ಕಣ್ರಿ. 100 ವರ್ಷಗಳ ಕಾಲ ಬದುಕಿ ಬಾಳಬೇಕಾಗಿದ್ದ ಈ ಶಾರದಾ 18ನೇ ವಯಸ್ಸಿಗೆ ತನ್ನ ಜೀವ ಬಿಟ್ಟಿದ್ದಾಳೆ. ಅಂದಹಾಗೆ ಮೃತ ಈ ಶಾರದಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬುರುಡುಗುಂಟೆ ಗ್ರಾಮದ ಆಂಜಿನಪ್ಪ ಮಧುಶ್ರೀ ದಂಪತಿಗಳ 2ನೇ ಮಗಳು. ತಂದೆ ಆಂಜಿನಪ್ಪ ಮೃತಪಟ್ಟ ಮೇಲೆ ತಾಯಿ ತನ್ನ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಊರು ಬಿಟ್ಟು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಮಕ್ಕಳನ್ನ ಮುದ್ದಾಗಿ ಸಾಕ್ತಾ ಇದ್ರು. ಆದ್ರೆ ಶಾರದಾ 9ನೇ ತರಗತಿಯಲ್ಲಿದ್ದಾಗ ತಮ್ಮ ಸ್ವಗ್ರಾಮದಲ್ಲಿ 3 ದಾರಿಯ ಸ್ಮಶಾನ ಜಾಗದಲ್ಲಿ ಜಾರಿ ಬಿದ್ದದ್ದೇ ಶಾರದಾಳ ಜೀವನದಲ್ಲಿ ನೆಮ್ಮದಿ ಇಲ್ಲವಾಯಿತಂತೆ. ಹೌದು, ಶಾರದಾ ಬುರುಡುಗುಂಟೆ ಸ್ಮಶಾನದ ಜಾಗದಲ್ಲಿ ಬಿದ್ದಾಗಿನಿಂದ ಒಂದಲ್ಲ ಒಂದು ಸಮಸ್ಯೆ ಅನುಭವಿಸ್ಕೊಂಡು ಬಂದಿದ್ಲಂತೆ. ಕೆಲವು ದಿನಗಳ ನಂತರ ಶಾರದಾಗೆ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು, ರಕ್ತದ ವಾಂತಿ ಶುರುವಾಗಿದೆ. ಪೋಷಕರು ಆಸ್ಪತ್ರೆಯಲ್ಲಿ ತೋರಿಸಿ ಚೆಕಪ್ ಅಂತೆಲ್ಲ ಮಾಡಿಸಿದ್ರೆ ಎಲ್ಲವೂ ನಾರ್ಮಲ್ಲು ಅಂತ ರಿಪೋರ್ಟ್ ಬಂದಿದೆ. ಇನ್ನು ಭಯಗೊಂಡು ದೆವ್ವಾಗಿವ ಮೆಟ್ಕೊಂಡಿರ್ಬೋದು ಅಂತ ಪೋಷಕರು ದೇವಾಲಯಗಳಲ್ಲಿ ತೋರಿಸಿ ಸ್ವಲ್ಪ ವಾಸಿ ಮಾಡಿಸ್ಕೊಂಡಿದ್ರಂತೆ. ಆದ್ರೆ ಶಾರದಾ ಮಾತ್ರ 4 ವರ್ಷಗಳಿಂದ ಆಗಾಗ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ಲಂತೆ. PUC ಓದ್ತಾ ಇದ್ದ ಶಾರದಾ ಕೆಲವು ದಿನಗಳಿಂದ ಕಾಲೇಜಿಗೂ ಸಹ ಹೋಗ್ತಾ ಇರ್ಲಿಲ್ವಂತೆ. ಮನೆಯಲ್ಲೇ ಇದ್ದ ಶಾರದಾ ಹೊಟ್ಟೆ ನೋವು ತಾಳಲಾರದೆ ಇದ್ದಕ್ಕಿದ್ದಂತೆ ನಿಗೂಢವಾಗಿ ಸಾವಿನ ಕೊಣಿಕೆಗೆ ಕೊರ್ಲೊಡ್ಡಿದ್ದಾಳೆ. ಏನೂ ಆಗಿರಲಿಲ್ಲ. 1 ವರ್ಷದಲ್ಲಿ ಎಲ್ಲ ಬಿದ್ದೋಗಿತ್ತು. ಅಲ್ಲಿ ಬುರುಡುಗುಂಟೆಯಲ್ಲಿ 1 ವರ್ಷ ಬಿದ್ದೋಗಿತ್ತು. ಅವಾಗ ಸ್ವಲ್ಪ ತೋರಿಸಿದ್ರಿ, ಮೇಲಾಗಿತ್ತು. ಆಮೇಲೆ ಮತ್ತೆ ಇವಾಗ ಒಂದು 15 ದಿನದಿಂದ ಆ ಥರ ಒಂಥರ ಜನಗಳ ಮೇಲೆ ಎಲ್ಲ ಜನಗಳನ್ನ ಸೇರ್ತಾ ಇರಲಿಲ್ಲ, ಅವ್ರ ಮೇಲೆಲ್ಲ ಕೋಪ ಮಾಡ್ಕೊಂಡು ಆ ಥರ ಒಬ್ಬಳೇ ಇರಬೇಕು ಅನ್ಸೋದು. ಆ ಹುಡುಗಿ ಯಾರ ಜೊತೆಗೂ ಹೋಗ್ತಾ ಇರಲಿಲ್ಲ. ಆ ಥರ ಹೀಗೆ ಹೊಟ್ಟೆ ನೋವು ಜಾಸ್ತಿಯಾಗಿ ತಡಿಲಾರದ ಆ ಥರ ಮಾಡ್ಕೊಂಡಿದ್ದೆ. ಅಂದ್ರೆ ಏನಾದರೂ ಆ ಥರ ಬಿದ್ದಾಗಿಂದ ಯಾವ ರೀತಿ ಏನಾದರೂ ಸಮಸ್ಯೆಗಳು ಬಿದ್ದಾಗಿಂದನೇ ಆ ಥರ ಹುಡುಗಿ ಸೊ ಏನಾದರೂ ಹೇಳ್ಕೊಂತಿಲ್ಲ ಈ ಥರ ಹೊಟ್ಟೆ ನೋವ್ತಿದೆ, ಈ ಥರ ಸಮಸ್ಯೆ ಆಗ್ತಿದೆ, ಬ್ಲಡ್ ಏನೋ ವಾಮಿಟ್ ಆಗ್ತಿದೆ ಅಲ್ಲಿ? ಹೌದು, ವಾಮಿಟು ಆವಾಗ ಬಿದ್ದೋಗಿದ ತಕ್ಷಣ ಆವಾಗ ಬ್ಲಡ್ ವಾಮಿಟ್ ಆಗ್ತಾಯಿತ್ತು. ಆವಾಗ ಮೇಲಾಗಿತ್ತು, ಮೇಲ್ ಮಾಡಿದರು ಒಬ್ಬರು. ಆಮೇಲೆ ಮತ್ತೆ ಇವಾಗ ಬ್ಲಡ್ ವಾಮಿಟ್ ಏನಿಲ್ಲ, ಬರೀ ಹೊಟ್ಟೆ ನೋವು ಮಾತ್ರ. ಹೊಟ್ಟೆ ನೋವು ಎಲ್ಲಿ ಕುತ್ಕೊಂಡ್ರೆ ಅಲ್ಲೇ ಇರೋದು, ಆ ಥರ ಮೈಂಡ್ ಒಂಥರ. ಹಾಸ್ಪಿಟ್ಲಲ್ಲಿ ತೋರಿಸಿದ್ರೆ ನಾರ್ಮಲ್ ಅಂತ ಬರ್ತಿತ್ತಂತ? ಹೌದಾ? ಹಾಂ, ನಾರ್ಮಲ್. ಹಾಸ್ಪಿಟ್ಲಲ್ಲಿ ತೋರಿಸಿದ್ರೆ ಎಲ್ಲ ನಾರ್ಮಲ್ ಬರುತ್ತೆ. ಮತ್ತು ದೇವಸ್ಥಾನಗಳಲ್ಲಿ ಪೂಜೆ, ದೇವಸ್ಥಾನ ಪೂಜೆ ಅದು ಇದು ನನಗೆ ತೋರಿಸೋಕ್ಕೆ ಆ ಬುದ್ಧಿ ದೇವ್ರು ಕೊಡಲಿಲ್ಲ ತಕ್ಷಣಕ್ಕೆ. ಆಮೇಲೆ ಮತ್ತೆ ಎಲ್ಲೋ ತೋರಿಸೋಣ, ಇವತ್ತು ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಶುಕ್ರವಾರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಅಲ್ಲ, ಬಿದ್ದಿರೋದು ಎಷ್ಟು ವರ್ಷಗಳಿದ್ದೆ? ಯಾಕೆ ಎಂತ ಜಾಗ ಸರಿ ಇದೆಯಾ? ಸರಿ ಇಲ್ಲ ಜಾಗ. ಅಲ್ಲಿ ಬಿದ್ದಿರೋರು ಯಾರೂ ಉಳಿದಿಲ್ಲ, ಎಲ್ಲ ಸತ್ತೋಗಿದ್ದಾರೆ. 3 ಜಾಗನ ಸ್ಮಶಾನ ಜಾಗ? 3 ಜಾಗ. 3 ಜಾಗ. ಏನು ಅಲ್ಲಿ ನಿಮ್ಮ ಜೊತೆ ಯಾವ ರೀತಿ ಇದ್ದ? ಅನ್ಯೋನ್ಯ ಹೋಗಿದ್ರ ಅಥವಾ ಚೆನ್ನಾಗಿಲ್ಲ? ಗಿಲ್ಟಾಗಿ ಏನು ಓದ್ಕೊಂಡಿದ್ರು? ಒಂದೊಂದು ಸಲ ಚೆನ್ನಾಗಿರ್ತಾ ಇತ್ತು, ಒಂದೊಂದು ಸಲ ಇರ್ತಾ ಇರಲಿಲ್ಲ. ಇನ್ನು ಆಂಜಿನಪ್ಪ ಮಧುಶ್ರೀ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳಿದ್ದು ಹಿರಿಯ ಮಗಳನ್ನ ಕಣಿವೆ ನಾರಾಯಣಪುರಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ. ಕಣಿವೆ ನಾರಾಯಣಪುರ ಗ್ರಾಮದಲ್ಲೇ ತಾಯಿ ಮಧುಶ್ರೀ ಬಾಡಿಗೆ ಮನೆ ಮಾಡಿ 2ನೇ ಮಗಳ ಜೊತೆ ವಾಸವಿದ್ರು. ತಾಯಿ ಕೆಲಸಕ್ಕೆ ಅಂತ ಮುದ್ದೇನಹಳ್ಳಿಗೆ ಬಂದು ಹೋಗ್ತಾ ಇದ್ರು. ಆದ್ರೆ ಮಗಳು ಶಾರದಾ ಒಬ್ಬಳೇ ಮನೆಯಲ್ಲೇ ಇದ್ಲಂತೆ. ಕಳೆದ 1 ವಾರದಿಂದ ಯಾರೊಂದಿಗೂ ಸರಿಯಾಗಿ ಮಾತನ್ನು ಆಡ್ತಾ ಇರ್ಲಿಲ್ವಂತೆ. ಜೊತೆಗೆ ಹೊಟ್ಟೆ ನೋವು ಜಾಸ್ತಿ ಆಗಿದೆ. ತಾಯಿ ಕೆಲಸಕ್ಕೆ ಹೋದ ಕೂಡಲೇ ಮಗಳು ಮನೆಯಲ್ಲೇ ಸಾವಿನ ಕುಣಿಕೆಗೆ ಶರಣಾಗಿದ್ದಾಳೆ. ಇನ್ನು ವಿಚಾರ ಗೊತ್ತಾಗಿ ಮೃತಳ ಅಕ್ಕ ಭಾವ ಬಂದು ನೋಡಿದಾಗ ಅಷ್ಟೊತ್ತಿಗೆ ಶಾರದಾಳ ಪ್ರಾಣ ಪಕ್ಷಿ ಹಾರು ಹೋಗಿತ್ತು. ಮೃತದೇಹವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಏನಾಯ್ತು ಹೇಳಮ್ಮ? ಯಾಕೆ ಹೊಟ್ಟೆ ನೋವು ಬರ್ತಾ ಇತ್ತು?
ಒಂದು ಜಾಗದಲ್ಲಿ ಬಿದ್ದಿತ್ತು ಸ್ಕೂಲ್ ಹತ್ರ. ಹಾಂ ಅದು ಪಕ್ಕದಲ್ಲೇ ಸ್ಮಶಾನ ಇದೆ. ಹಾಂ ಹಾಂ ಪಕ್ಕದಲ್ಲೇ ಸ್ಮಶಾನ. ಸೊ ಎಷ್ಟು ದಿನಗಳಿಂದ ಈ ತೊಂದರೆ ಅನುಭವಿಸ್ತಾ ಇದ್ರು? ಆಯ್ತು 4 ಅಲ್ಲಲ್ಲ 4 4 ವರ್ಷದಿಂದ. ಏನು ಹೊಟ್ಟೆ ನೋವು ಅಂತಿಲ್ಲ? ಹಾಂ, ವಾರಕ್ಕೆ ಒಂದ್ಸರಿ ಅದು ಅಂತಿಲ್ಲ. ಹಾಂ ತೋರಿಸಿದ್ ನಾವು ಟ್ರೈ ಮಾಡಿದ್ದೀವಿ, ಎಲ್ಲಿ ತೋರಿಸಿಲ್ಲ ತೋರಿಸಿದ್ವಿ. ಹಾಂ ನಿನ್ನೆ ಸಹ ಕರ್ಕೊಂಡು ಹಾಂ ಹಾಂ ಹುಷಾರಿಲ್ಲ ಅಂತ. ಏನೋ ಬ್ಲಡ್ ವಾಮಿಟ್ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ? ಅದು ಫಸ್ಟ್ ಬ್ಲಡ್ ವಾಮ್ ಒಂದು ಬಿದ್ದೋಗಿದ್ದು ಒಂದು ವರ್ಷಕ್ಕೆ ಬ್ಲಡ್ ವಾಮಿಟ್. ಬ್ಲಡ್ ವಾಮಿಟ್ ಅವಾಗೆಲ್ಲ ಹುಷಾರಾಯಿತು ಹಾಂ ಸ್ವಲ್ಪ ದಿನ, ಹಾಂ. ಒಂದು 6 ತಿಂಗಳ ಮುಂದೆಲ್ಲ ಹಾಂ ಮತ್ತೆ ಸ್ಟಾರ್ಟ್ ಆಗಿದೆ. ಎಲ್ಲೆಲ್ಲಿ ತೋರಿಸಿದ್ರ? ಹಾಸ್ಪಿಟ್ಲಿಗೆ ತೋರಿಸಿದ್ರಾ, ದೇವಸ್ಥಾನಗಳಿಗೆ ತೋರಿಸಿದ್ರಾ? ಹಾಸ್ಪಿಟಲ್ಲೂ ತೋರಿಸಿದ್ವಿ, ದೇವಸ್ಥಾನದಲ್ಲೂ ತೋರಿಸಿದ್ವಿ. ಹಾಂ ಇಲ್ಲ ಚಿಕ್ಕಬಳ್ಳಾಪುರ ತೋರಿಸಿದ್ದೆ ಮಾನ್ಸ್ ಹಾಸ್ಪಿಟಲ್ಲಿ. ಅಲ್ಲಿ ಇಲ್ಲ ಆಗಲ್ಲ, ಬೆಂಗಳೂರು ಕರ್ಕೊಂಡೋಗಿ ಅಂತ ಬರ್ಕೊಟ್ರು. ಬೆಂಗಳೂರು ಕರ್ಕೊಂಡೋಗಿ ಅಂತ ಹಾಂ ಬೆಂಗಳೂರು ಕರ್ಕೊಂಡೋಗಿ ಅಂತ ಅವ್ರು ಬರ್ಕೊಟ್ರು. ಅಲ್ಲಿ ಬೆಂಗಳೂರಿಗೆ ಹೋಗಿದ್ರು. ಹಾಂ ಅವರು ಇಲ್ಲಿ ಆಗಲ್ಲ, ಬ್ಲಡ್ ವಾಮಿಟ್ ಅಂತ ಹೇಳಿದ್ರು. ಅಲ್ಲಿ ಸ್ವಲ್ಪ ಬಾಟ್ಲು ಎಲ್ಲ ಅಂದರೆ ಸುಸ್ತು ಹೋಗೋಕ್ಕೆ ಸ್ವಲ್ಪ ಬಾಟ್ಲು ಎಲ್ಲ ಹಾಕ್ಸಿದ್ರೆ. ಈ ಸ್ವಂತ ಮನೆ ಇದೆ, ನಮ್ಮಮ್ಮ ಬಾಡಿಗೆ ಮನೆ ಕನ್ನಡದಲ್ಲಿ. ಅಲ್ಲಿ ಸ್ವಂತ ಮನೆ ಇದೆ, ಅವ್ರದ್ದು ಬಾಡಿಗೆ ಮನೆಯಲ್ಲಿ ಇರೋರು. ಅವ್ರಿಗೆ ಈ ಮನೆಗೆ ಬಂದಿತ್ತು, ನಮ್ಮ ಮನೆಗೆ, ನಮ್ಮ ಯಜಮಾನ ಅವ್ರ ಮನೆಗೆ ಬಂದಿತ್ತು. ಹಿಂಗೆ ನಾನು ಮಲ್ಕೊತೀನಿ, ನನಗೆ ಜಾಸ್ತಿ ಅಂದರೆ ಹೊಟ್ಟೆ ನೋವು ಜಾಸ್ತಿ ಪೇನ್ ಇದೆ ಅಂತ ಹೋಗಿ ಆ ಮನೇಲಿ ಮಲ್ಕೊ. ಒಟ್ಟಾರೆ ಕಣಿವೆ ನಾರಾಯಣಪುರ ಗ್ರಾಮದ ಸ್ಮಶಾನ ಜಾಗದಲ್ಲಿ ಬಿದ್ದಂತಹ 5-6 ಮಂದಿ ಇದುವರೆಗೂ ಯಾರೂ ಉಳಿದಿಲ್ವಂತೆ. 4 ವರ್ಷಗಳ ಹಿಂದೆ ಬಿದ್ದ ಶಾರದಾ ಈಗ ನಿಗೂಢವಾಗಿ ಸಾವನ್ನಪ್ಪಿದ್ದು, ಇದಕ್ಕೆ ಹೊಣೆ ಕಣ್ಣಿಗೆ ಕಾಣದ ಶಕ್ತಿಯಾ ಅಥವಾ ಏನು ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಮಾನಸಿಕವಾಗಿ ದುರ್ಬಲರಾದವರ ಮಾತು ವರ್ತನೆಗಳನ್ನ ಅನಕ್ಷರಸ್ಥರು, ಅರೆ ವಿದ್ಯಾವಂತರು ದೆವ್ವ ಭೂತಗಳ ಪ್ರಭಾವ ಅಂತ ನಂಬಿ ಅದರ ಪರಿಹಾರಕ್ಕೆ ದೇವರು ಮಾಟ ಮಂತ್ರಗಳ ಮೊರೆ ಹೋಗ್ತಾರೆ. ಆದರೆ ಅದರ ನಡುವೆ ವೈದ್ಯಕೀಯ ವ್ಯವಸ್ಥೆ ಮೇಲೂ ಕೂಡ ನಂಬಿಕೆ ಇಟ್ಟು ಚಿಕಿತ್ಸೆಗೆ ಮುಂದಾಗಲು ಪ್ರಯತ್ನಿಸಬೇಕು ಅನ್ನೋದು ಪ್ರಜ್ಞಾವಂತರ ಮಾತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.